ಆದರೆ ಅವರಿಗೊಬ್ಬ ಪಾರ್ವತಿಯನ್ನು ಹೆಂಡತಿ ಕೂಡ ಇದ್ದಾಳೆ. ಅವಳ ಕನಸು ಇನ್ನೇನು ನುಚ್ಚು ಆಯಿತು, ಮದುವೆ ಆದಮೇಲೆ ಅವಳ ಕನಸು ನೆರವೇರೋದಿಲ್ವ ಅಂತ ಅಂದ್ಕೊಂಡಿದ್ರು. ಬಟ್ ಈಗ ಆ ಒಂದು ಶಿವು ತನ್ನ ಪಾರ್ವತಿ ಕನಸನ್ನು ನೆರವೇರಿಸಿದ್ದಾನೆ. ಅದುವೇ ತನ್ನ ಪಾರ್ವತಿ ಕನಸು ಕ್ಲಿನಿಕ್ ಇಟ್ಟು ಜನರು ಸೇವೆ ಮಾಡಬೇಕಂತಾಗಿತ್ತು. ಆದರೆ ನನ್ನ ಗಂಡ ಇವತ್ತು ಅದನ್ನೇ ಮಾಡಿದ್ದೇನೆ ಅಂದ್ಬಿಟ್ಟು ಪಾರು ಅಂತಾಳೆ. ಇದನ್ನು ಕೇಳಿಸ್ಕೊಂಡು ವೀರಭದ್ರಗೆ ಶಾಕ್ ಆಗುತ್ತೆ. ಪಾರು ಕ್ಲಿನಿಕ್ ಶುರು ಮಾಡಿದ್ರೆ ಅಂತ ಗೊತ್ತಾಗಿ ಇಲ್ಲಿ ವೀರಭದ್ರ ತುಂಬಾ ಭಯ ಬೀಳ್ತಾನೆ. ಅಲೋ ಅಲೋ ಅಪ್ಪ ಇದ್ದೀರಾ? ಅಯ್ಯೋ ಗೊತ್ತಾಯ್ತು ಬಿಡಿ, ನೀವು ಈ ಮಾತು ಕೇಳಿ ಬಿಗ್ ಶಾಕೇ ಆಗಿರಬೇಕು ಅಲ್ವಾ? ಛೇ ಪಾಪ, ಈ ರೀತಿಯೆಲ್ಲ ಆಗುತ್ತೆ ಅಂತ ನಾನು ಅಂದ್ಕೊಂಡೇ ಇದ್ದಿಲ್ಲ. ನಿಮಗೆ ತುಂಬಾ ಶಾಕ್ ಆಗ್ತಿರ್ಬೇಕು ಅಲ್ವಾ? ಈ ವಿಚಾರ ನಿಮಗೂ ಹೇಳಿ ಖುಷಿ ಪಡೋಣ ಅಂತ ಅಂದ್ಕೊಂಡೆ. ಏನು ಗೊತ್ತಾ ಅಪ್ಪ, ನಾನು MBBS ಓದಿ ಜನರು ಸೇವೆ ಮಾಡ್ಕೊಂಡಿದ್ದೆ. ಆದರೆ ನೀನೇನು ಅಂದ್ಕೊಂಡಿದ್ದೆ? ಬರೀ ಈ ಒಂದು ಲಗ್ನ ಪತ್ರಿಕೆಯಲ್ಲಿ ಮಾತ್ರ MBBS ಪಾರ್ವತಿ ಅಂತ ಇದ್ದರೆ ಸಾಕು ಅಂತೇಳಿ ಮದುವೆ ಮಾಡೋಕ್ಕೂ ಹೊರಟೆ. ಆದರೆ ಆ ಮದುವೆನೂ ಆಗಲಿಲ್ಲ. ಆದರೆ ಮದುವೆ ಆಗಿರೋ ನನ್ನ ಗಂಡ ನನ್ನ ಕನಸನ್ನು ನನಸು ಮಾಡಿ ಈಗ ನನಗೆ ಕ್ಲಿನಿಕ್ಕು ತೆಗೆಸ್ಕೊಟ್ಟಿದ್ದಾನೆ. ಎಷ್ಟು ಚೆನ್ನಾಗಿದೆ ನೋಡ್ತಾ ಇರುವಪ್ಪ. ನಿನ್ನ ದೇವರು ಅಂತ ಊರೆಲ್ಲ ಅಂದ್ಕೊಂಡಿದ್ದಾರೆ. ನಿನ್ನ ಬಂಡವಾಳ ಬಯಲು ಮಾಡೋದೇ ನನ್ನ ಕೆಲಸ ಅಂದ್ಬಿಟ್ಟು ಇಲ್ಲಿ ಪಾರು ಅಂತಿದ್ರೆ, ಏಯ್ ನಿನಗೆ MBBS ಅಲ್ಲ ಕಣೆ, ನೀನೊಂದು ಡೈರೆಕ್ಟರ್ ಆಗಬೇಕಾಯ್ತು. ಈ ಸಿನಿಮಾ ಕಥೆಯೆಲ್ಲ ಬರೋಕ್ಕೆ ತುಂಬ ಚೆನ್ನಾಗಿದೆಯಾ ನೀನು, ನಾನೇ ದುಡ್ಡು ಆಗ್ತಾಯಿದ್ದೆ ಅಂತ ವೀರಭದ್ರ ಅಂತಿದ್ರೆ, ಅಪ್ಪ ನಾನು ಯಾರೋ ಒಂದು ಹಣೆ ಬರ ಬರೋಕ್ಕೆ ಬೇಕಾಗಿಲ್ಲ, ನಿಮ್ಮ ಒಂದೇ ಹಣೆ ಬರ ಬರೀತೀನಿ. ನಿಮ್ಮ ಮುಕ್ಕಡನ್ನು ಕಳಿಸೋದೇ ನನ್ನ ಕೆಲಸ ಅಲ್ವಾ? ಯು ಡೋಂಟ್ ವರಿ ಅಪ್ಪ, ಆ ಸಮಯ ಆದಷ್ಟು ಬೇಗ ಬರ್ತಾ ಇದೆ ಅಂದ್ಬಿಟ್ಟು ಇಲ್ಲಿ ಪಾರು ಅಂತ ಫೋನ್ ಕಟ್ ಮಾಡ್ತಾಳೆ. ಆ ಪಾರ್ವತಿ ಅಂದ್ಬಿಟ್ಟು ವೀರಭದ್ರ ಮಾತಾಡಬೇಕಾದ್ರೆ ಇಲ್ಲಿ ಪಾರು ಫೋನ್ ಕಟ್ ಮಾಡಿ ಅಲ್ಲಿಂದ ಹೋಗ್ತಾಯಿದ್ರೆ, ಏನಾಗ್ಬಾರ್ದು ಅಂದ್ಕೊಳ್ತೀನೋ ಅದೇ ಆಗ್ತಾಯಿದೆ ಅಂದ್ಬಿಟ್ಟು ವೀರಭದ್ರ ಬೇಜಾರು ಮಾಡ್ಕೊಳ್ತಾ ಇರ್ತಾನೆ. ಇನ್ನು ಇತ್ತ ಕಡೆ ಶಿವು ತುಂಬಾ ಖುಷಿಯಾಗಿರ್ತಾನೆ. ಇಲ್ಲಿ ಅಂಗಡಿಯಲ್ಲಿ ಈ ಒಂದು ಪಾರ್ವತಿನೇ ನೆನ್ಪು ಮಾಡ್ಕೊಳ್ತಾ ಇದ್ರೆ, ಪಾರ್ವತಿ ಕ್ಲಿನಿಕಲ್ಲಿ ಜನನ ನೋಡ್ತಾ ಇರ್ತಾರೆ, ಪೇಷಂಟ್ನೆಲ್ಲ ಚೆಕ್ ಮಾಡ್ತಾ ಇರ್ತಾಳೆ. ಸೊ ಬ್ಯುಸಿಯಾಗಿರ್ತಾಳೆ, ಅದರಿಂದ ಫೋನೇ ಪಿಕ್ ಮಾಡಲ್ಲ. ಏನಾಯಿತು ಅಣ್ಣ ಅಂತೀರೆ, ನಿಮ್ಮ ಅತ್ತಿಗೆ ನಾನು ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಕಣೋ ಅಂದ್ಬಿಟ್ಟು ಅಂತಾರೆ. ಅಷ್ಟು ತಾನೇ ಪಾರ್ವತಿಗೆ ಕಾಲ್ ಮಾಡು ಅಂತಾರೆ. ಸರಿ ಅಂದ್ಬಿಟ್ಟು ಕಾಲ್ ಮಾಡಬೇಕಾದ್ರೆ ಬ್ಯುಸಿ ಬರ್ತಾಯಿದೆ ಅಂತಾನೆ. ಸರಿ ಪೇಷಂಟೆಲ್ಲ ಇರ್ತಾರೆ, ಅದಕ್ಕೆ ಬ್ಯುಸಿ ಬರುತ್ತೆ ಬಿಡು ಅಂದ್ಬಿಟ್ಟು ಅಂತ ಇದ್ದರೆ, ಈಗೇನು ಮಾಡೋದು ಅಂತಾರೆ. ಇಲ್ಲೇ ಇರಲ್ಲ, ನಾನು ಹೋಗಿ ನೋಡ್ಕೊಂಬರ್ತೀನಿ ಅಂದ್ಬಿಟ್ಟು ಶಿವು ಅಂತಾರೆ. ನೀನು ಹೋಗೋದು ಮತ್ತು ಅಲ್ಲೆಲ್ಲ ಡಿಸ್ಟರ್ಬ್ ಆಗೋದು ಬೇಕಾ ನಿನಗೆ ಅಂತಂದ್ಬಿಟ್ಟು ಗೋಡಂಬಿ ಅಂತಾನೆ. ಅದು ಸರಿಯೇ, ಏನು ಮಾಡೋದು ಅಂತಾರೆ. ಸರಿ ಪ್ರೇಮ ಸಂದೇಶ ನಾನು ಲೆಟರ್ ಬರಿತೀನಿ ಅಂದ್ಬಿಟ್ಟು ಇಲ್ಲಿ ಲೆಟರ್ ಬರೆದು ಗೋಡಂಬಿ ಕೈಲಿ ಕೊಡ್ತಿದ್ರೆ, ನಾನು ಹೋಗಿ ಅದಕ್ಕೆ ಕೈಲಿ ಕೊಡ್ತೀನಿ ಅಂದ್ಬಿಟ್ಟು ಅಂತಾನೆ. ಸರಿ ಆಯಿತು ಬೇಗ ಅಂತಂದ್ಬಿಟ್ಟು ಶಿವು ಅಂತ ಇದ್ದರೆ ಖುಷಿಯಿಂದ ಇಲ್ಲಿ ಗೋಡಂಬಿ ಬರ್ತಾನೆ. ಆಗ ಶಂಕರಪ್ಪ ತಡಿತಾನೆ. ಏನಿದು, ಎಲ್ಲಿಗೆ ಹೋಗ್ತಾ ಇದೆಯಾ ಅಂತೀರೆ. ಅಯ್ಯಯ್ಯೋ ಏನಪ್ಪಯ್ಯ ನೀವು ಇಲ್ಲಿ, ನಾನು ಬೇಗ ಸಂದೇಶ ತೊಗೊಂಡ್ಬಂದಿದ್ದೀನಿ ಅಂದ್ಬಿಟ್ಟು ಅಂತಾರೆ. ಓ ಹೌದಾ, ಅಲ್ಲ ಕಣೋ, ಇಷ್ಟು ದಿನ ನನ್ನ ಕುಡುಕ ಶಂಕರಪ್ಪ ಅಂತಿದ್ರು, ಈಗ MBBS ಪಾರ್ವತಿ ಮಾವ ಅಂತ ಅಂತಿದ್ದಾರೆ. ಎಷ್ಟು ಖುಷಿ ಆಗ್ತಿದೆ. ಅದಕ್ಕೆ ಈ ಕ್ಲಿನಿಕ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಂದು ಅಂದ್ಬಿಟ್ಟು ಶಂಕರಪ್ಪ ಅಂತ ಇದ್ದರೆ, ಸರಿ ಈಗೇನಾದರೂ ನನ್ನ ನೀನು ಬಿಟ್ಟಿಲ್ಲ ಅನ್ಕೋ, ಅಲ್ಲಿ ನಿನ್ನ ಮಗ ಅಂಗಡಿಯಿಂದ ಡೈರೆಕ್ಟ್ ಕ್ಲಿನಿಕ್ಕಿಗೆ ಬರ್ತಾನೆ ಅಂದ್ಬಿಟ್ಟು ಅಂತಾರೆ. ಸರಿ ಹೋಗ್ಲಾ ನೀನು ಅಂದ್ಬಿಟ್ಟು ಅಂತಿದ್ರೆ, ಅದಕ್ಕೆ ನಿಮಗೋಸ್ಕರ ಅಣ್ಣ ಕಾಲ್ ಮಾಡ್ದೆ, ನೀವು ಪಿಕ್ಕೇ ಮಾಡಿಲ್ಲ, ಅದಕ್ಕೋಸ್ಕರ ಮೇಘ ಸಂದೇಶ ತಂದಿದ್ದೀನಿ ಅಂದ್ಬಿಟ್ಟು ಅಂತಾರೆ. ಏನು ಹೌದಾ, ಸಾರಿ ಅದು ಜನ ಇದ್ರು ನೋಡ್ಕೊಳ್ಳಿಲ್ಲ, ಸೈಲೆಂಟ್ ಹಾಕಿನಿ ಫೋನ್ ಅಂದ್ಬಿಟ್ಟು ಪಾರು ಅಂತಾಳೆ. ಮೇಘ ಸಂದೇಶ ಓದ್ತಾಳೆ. ಪಾರು ನಿನ್ನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ, ಲವ್ ಯು ಪಾರು ಅಂತಂದ್ಬಿಟ್ಟು ಇಲ್ಲಿ ಲೆಟರ್ ಹಾಕಿದ್ಮೇಲೆ ಫ್ರೀ ಆದಮೇಲೆ ಕಾಲ್ ಮಾಡುವಂತ ಬರ್ತಿರ್ತಾನೆ. ಆಗ ಇಲ್ಲಿ ಪಾರು ಕೂಡ ಶಿವಗೆ ಫೋನ್ ಒಂದು ಲೆಟರ್ ಬರೆದು ಕೊಡ್ತಾನೆ. ಸರಿ ಆಯ್ತು ಅಂದ್ಬಿಟ್ಟು ಗೋಡಂಬಿ ತೊಗೊಂಡು ಹೋಗ್ತಾ ಇರ್ತಾರೆ. ಇನ್ನು ಇತ್ತ ಕಡೆ ಪಿಂಕಿ ಮತ್ತು ಸೀನು ಇಬ್ಬರು ಕೂಡ ಭೇಟಿಯಾಗಿರ್ತಾರೆ. ಏನೋ ಸೀನು ಈ ರೀತಿ ಹೊಡೆದಿದ್ದಾರೆ, ನಿನಗೆ ಎಷ್ಟು ನೋವಾಗಿದೆಯೋ ಏನೋ. ಅಲ್ಲ ಕೊಡೋ ಸೀನು, ಯಾರೋ ಅವ್ರ ಮಾತು ಕೇಳಿ ನಾನು ಬಿಟ್ಟೋಗಲ್ಲ ತಾನೇ ನೀನು ನಾಳೆ ಅಂತಿದ್ರೆ, ಬಿಡ್ತು ಅನ್ನು. ಅಲ್ಲ ಬೇಬಿ, ನಿನ್ನೆ ಬಿಟ್ಟು ಹೋಗೋದಾ ಚಾನ್ಸೇ ಇಲ್ಲ, ನಿನಗೋಸ್ಕರ ತಾನೇ ಇಷ್ಟೆಲ್ಲ ಓಡಾಡ್ತಿರೋದಂದ್ಬಿಟ್ಟು ಸೀನು ಅಂತ ಇದ್ದರೆ, ಅದು ಸರಿಯೇ ನೋಡಿ ನಿನಗೆ ಯಾವ ರೀತಿ ಹೊಡೆದಿದ್ದಾರೆ, ನನಗಂತೂ ತುಂಬಾ ಬೇಜಾರಾಗ್ತಿದೆ, ನಿನ್ನ ಈ ಪರಿಸ್ಥಿತಿಯಲ್ಲಿ ನೋಡೋಕ್ಕಾಗ್ತಾಯಿಲ್ಲ ಕಣೋ ಅಂತಿದ್ರೆ, ಹೌದು ಏನೇ ಆಗಲಿ ನಾನು ಮಾತ್ರ ಸುಮ್ಮನೆ ಬಿಡಲ್ಲ, ಈ ಪರಿಸ್ಥಿತಿ ಕಾರಣ ಆದವ್ರನ್ನ ಅಂದ್ಬಿಟ್ಟು ಇಲ್ಲಿ ಅಂತ ಇರ್ತಾನೆ ಸೀನು. ಅಲ್ಲ ಕಣೋ, ಏನೋ ನಿನ್ನ ಪರಿಸ್ಥಿತಿ, ನಿನ್ನ ಮುಂದೆ ಈ ಜೋಕ್ಸಿನ ಕಾಮಿಡಿ ಮಾಡ್ತಾನೆ ಸಿಲ್ಲಿ ಪಲ್ಲಿ ಅಂತ ಇರೋಕ್ಕೆ ಹೋಗ್ಬೇಡ, ನೀನೇನಿಂದು ಗತ್ತು ಗಾಂಭೀರ್ಯದಿಂದ ಇರಬೇಕು, ಆ ಡುಮ್ಮಿ ಹತ್ರ ಅಂತೂ ಮಾತಾಡೋಕ್ಕೆ ಹೋಗ್ಬಾರ್ದು ಅಂತಿದ್ರೆ, ನೀನು ಅದನ್ನೆಲ್ಲ ಹೇಳ್ಕೊಡ್ಬೇಕಾ, ಚಾನ್ಸೇ ಇಲ್ಲ, ನಾನು ಹಾಗೇನು ಮಾಡಲ್ಲ ಅಂತಂದ್ಬಿಟ್ಟು ಇಲ್ಲಿ ಸೀನು ಅಂತಿದ್ರೆ, ನಿನ್ನ ಆಸ್ತಿಗೋಸ್ಕರ ಕಣೋ ನಾನು ಹಿಂದೆ ಬಿದ್ದಿರೋದು, ನಿನ್ನ ಆಸ್ತಿ ಅಂದೇ ಸಿಗಲಿ, ನಿನ್ನ ಡೋಂಟ್ ಕೇರ್ ಅಂತ ಅಂದ್ಬಿಡ್ತೀನಿ ಅಂದ್ಬಿಟ್ಟು ಪಿಂಕಿ ಅಂದ್ಕೊಳ್ತಾ ಇರ್ತಾಳೆ ಮನಸ್ಸಲ್ಲಿ. ಇನ್ನು ಇತ್ತ ಕಡೆ ರಾಣಿ ಯೋಚನೆ ಮಾಡ್ತಾ ಇರ್ತಾಳೆ. ಇಷ್ಟು ದಿನ ನನಗೆ ವಿದ್ಯೆ ಅಂತಂದರೆ ಅದೆಲ್ಲ ಯಾಕೆ ಬೇಕು, ಮನೆ ಕೆಲಸ ಅಂತ ಗೊತ್ತಿದ್ರೆ ಸಾಕು ಅಂದ್ಕೊಂಡಿದ್ದೆ, ಆದರೆ ವಿದ್ಯೆ ಅಂದರೆ ಏನು ಅಂತ ಈಗ ಗೊತ್ತಾಗ್ತಿದೆ. ನನಗೆ ವಿದ್ಯೆ ಗೊತ್ತಿದ್ದರೆ ಈ ಮನೆಗೆ ಏನು ಬೇಕು ಏನು ಬೇಡ, ಏನೆಲ್ಲ ಎಷ್ಟೆಲ್ಲ ಬಾಳ್ತಿತ್ತೆ ಅಂತ ತಿಳ್ಕೊಬೋದಾಗಿತ್ತು. ಏನು ಮಾಡ್ದೆ ಅಂದ್ಬಿಟ್ಟು ಬೇಜಾರಾಗ್ತಾ ಇರ್ತಾಳೆ. ಆಗ ಅಲ್ಲಿಗೆ ಇಂದ್ರಾಣಿ ಬಂದುಬಿಟ್ಟು, ನಿನ್ನ ಪರಿಸ್ಥಿತಿ ಇಷ್ಟೇ ಕಣೆ, ಅಲ್ಲ ನಾನು ಕಷ್ಟವಿದ್ದು ಓದಿ 3 ವರ್ಷ ಡಿಗ್ರಿ ಪಾಸ್ ಆಗಿದ್ದೀನಿ, BA ಗ್ರಾಜ್ಯುಯೇಟ್ ತೊಗೊಂಡಿದ್ದೀನಿ, ಆದರೆ ನೀನೇನೇ ಮಾಡಿದ್ಯಾ ಹೆಬ್ಬೆಟ್ಟು, 10ನೇ ಕ್ಲಾಸ್ ಫೇಲು. ನೀನು ಡಿಗ್ರಿ ಓದ್ದಂಗೆ ನಾನು ನೋಡ್ದಂಗೆ, ನೀನು ಯಾವತ್ತೇ ಇದ್ದರೂ
ಪೆದ್ಮುಂಡೆದೆ ಅಂತ ಅಂದ್ಬಿಟ್ಟು ಇಂದ್ರ ಅಲ್ಲಿಂದ ಹೋಗ್ತಾಳೆ. ಆಗ ರಾಣಿಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ. ಇನ್ನು ಇತ್ತ ವೀರಭದ್ರ ಮತ್ತು ಪರಶು ಮಾತಾಡ್ತಾ ಇರ್ತಾರೆ. ಏನಪ್ಪ ಇದು, ಕ್ಲಿನಿಕ್ ಶುರುವಾಗಿದ್ದಂತೆ ಮತ್ತು ಸೀನು ಕೂಡ ಬಿಡುಗಡೆ ಆದಂತೆ ಅಂದ್ಬಿಟ್ಟು ಅಂತಾರೆ. ಹೌದು ಕಣ್ಲ, ಏನೆಲ್ಲ ಮಾಡೋದು ಅಂತ ಹೇಳ್ತಿದ್ರೆ, ಅಪ್ಪಯ್ಯ ನಾವು ಇನ್ನೇನು ಎಲ್ಲನೂ ಮಟ್ಟ ಹಾಕಿದ್ವಿ ಅನ್ನೋ ಅಷ್ಟರಲ್ಲಿ ಮತ್ತೆ ಎದ್ದು ನಿಂತ್ಕೊಂಡು ನಿಗ್ರಿಸಿ ನಿಲ್ತಾರೆ. ಏನು ಮಾಡೋಕ್ಕಾಗುತ್ತೆ ನಮ್ಮ ಕೈಲಿ ಅಂದ್ಬಿಟ್ಟು ಪರಶು ಅಂತಾನೆ. ಅಯ್ಯೋ ಇಷ್ಟು ಬೇಗ ತಲೆ ಕೆಡಿಸ್ಕೊಂಡ್ರೆ ಹೇಗೆ ಕಣೋ, ಅಲ್ಲ ಶಿವು ಒಬ್ಬನೇ ಇರೋದು, ಶಿವಿಗೆ ಪಾರು, ಆ ಒಂದು ಶಂಕರಪ್ಪ, ಶಾರದಾ ಮತ್ತು 4 ತಂಗಿರು ಎಲ್ಲರೂ ಇದ್ದಾರೆ. ಒಂದೆತ್ತಿಗೆ 4 ಕಾಲಾದರೆ ಇವರಿಗೆ 8 ಕಾಲ ಅನ್ನೋ ಥರ ಶಿವಿಗೆ ಬಲಶಕ್ತಿ ತುಂಬಾ ಇದೆ, ಒಂದೊಂದಾಗಿ ಹೊಡಿಬೇಕು ಅಂದ್ಬಿಟ್ಟು ಇಲ್ಲಿ ಅಂತ ಇರ್ತಾರೆ ವೀರಭದ್ರ. ಅದು ಸರಿನೇ ಅಪ್ಪಯ್ಯ ಅಂತಿದ್ರೆ, ಶಂಕರಪ್ಪ ಬಂದಿಟ್ಟು ವಿಚಾರ ಗೊತ್ತಾಯ್ತಾ, ಅದುವೇ ಪಾರು ಕ್ಲಿನಿಕ್ ಶುರು ಮಾಡಿದಾಳೆ ಅಂತಿದ್ರೆ, ಏಯ್ ನಿನ್ನ ವಯಸ್ಸು ಎಷ್ಟಲ್ಲ ಅಂತ ಕೇಳ್ತಾರೆ. ಅಯ್ಯೋ ನಿಮ್ಗಿನ್ನೂ ಒಂದು 10-20 ಹೆಚ್ಚು ಅಂತಿದ್ರೆ, ಈ ಇನ್ಫಾರ್ಮೇಷನ್ ಅವಾಗಲೇ ಗೊತ್ತಾಯಿತು, ನೀನು ಇವತ್ತೇ ಸ್ವತಂತ್ರ ಬಂದಿ ಅಂದ್ಬಿಟ್ಟು ಪೇಪರ್ ಮುಂದೆಲ್ಲ ಕೂಡ ಹಂಚ್ಕೊಂಡ್ಬಂದ್ಬಿಡ್ತೀಯ, ನಿಮಗೆ ಸ್ವಲ್ಪ ಆದರೂ ಬುದ್ಧಿನೇ ಇಲ್ಲ, ಇನ್ಫಾರ್ಮೇಷನು ಕರೆಕ್ಟ್ ಟೈಮ್ಗೆ ಕೊಡಬೇಕು, ಎಲ್ಲ ಗೊತ್ತಾದ್ಮೇಲೆ ಅಲ್ಲ ಅಂದ್ಬಿಟ್ಟು ಬೈತಾ ಇದ್ದರೆ, ಹೋಗ್ಲಿ ಬಿಡಿ ಈಗ ಅದ್ರ ಬಗ್ಗೆ ಯಾಕೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇರ್ತಾನೆ ಛತ್ರಿ. ಇನ್ನೂ ಇತ್ತ ನೀನೇನು ತಿನ್ನ ಕರೆಸು, ಈ ಕೆಲಸ ನೀನೇನು ತಿಂದರೆ ಸಾಧ್ಯ ಅಂದ್ಬಿಟ್ಟು ವೀರಭದ್ರ ಅಂತಾರೆ. ಏನು ಹೌದಪ್ಪಯ್ಯ ಅಂತಿದ್ರೆ, ಸರಿ ಆಯಿತು ಬಾ ಅಂದ್ಬಿಟ್ಟು ಕರ್ಕೊಂಬರ್ತಾ ಇರ್ತಾರೆ. ಇನ್ನೂ ಇತ್ತ ಕಡೆ ಕೆಲಸ ಮಾಡ್ತಾ ಇರ್ತಾಳೆ ರತ್ನ. ಆಗ ನಿನ್ನ ಹತ್ರ ಮಾತಾಡಬೇಕು ಅಂದ್ಬಿಟ್ಟು ವೀರಭದ್ರ ಅಂತಿದ್ರೆ, ಹೇಳಿ ಮಾವ ಅಂದ್ಬಿಟ್ಟು ಅಂತಾರೆ. ರೀ ನಿಮ್ಗೇನಾದರೂ ಬೇಕಿತ್ತಾ, ಬೇಕಾದ್ರೆ ನಾನು ತಂದ್ಕೊಡ್ತೀನಿ, ಟೀ ಕಾಫಿ ಏನು ಬೇಕು ಅಂದ್ಬಿಟ್ಟು ಸುಶೀಲಾ ಓಡಿ ಬರ್ತಾಳೆ. ವಾವ್ ಸುಶೀಲಾ, ನನ್ನ ಬಗ್ಗೆ ನೀನು ಇಷ್ಟೆಲ್ಲ ಕಾಳಜಿ ತೋರಿಸ್ತಾ ಇದೆಯಾ, ಆದರೆ ಈಗ ನನಗೆ ಅದರ ಅವಶ್ಯಕತೆ ಇಲ್ಲ, ನಾನು ಮಾತಾಡೋಕ್ಕೆ ಬಂದಿರೋದು ರತ್ನ ಹತ್ರನೇ. ಏನಮ್ಮ ರತ್ನ, ನಿನ್ನಿಂದ ನನಗೊಂದು ಕೆಲಸ ಆಗಬೇಕು ಅಂದ್ಬಿಟ್ಟು ಅಂತಾರೆ. ಏನು ಮಾವ ಅಂತಿದ್ರೆ, ಅಯ್ಯೋ ನಾವು ಯಾರಾದರೂ ಮದುವೆಗೆ ಹೋದರೆ, ಇಲ್ಲ ನಾಮಕರಣಕ್ಕೆ ಹೋದರೆ, ಇಲ್ಲ ಏನೇ ಫಂಕ್ಷನ್ಗೆ ಹೋದರೂ ಊಟ ಮಾಡಿ ಮುಯಿ ಇಟ್ಟು ಬರ್ತೀವಿ ಅಲ್ವಾ, ಆದರೆ ನಿಮ್ಮ ಅಣ್ಣ ಮತ್ತು ನಿಮ್ಮ ಅತ್ತಿಗೆ ಸೇರಿಬಿಟ್ಟು ಇಬ್ಬರು ಕ್ಲಿನಿಕ್ನ ತೆಗೆದಿದ್ದಾರಂತೆ, ಆದರೆ ಆ ವಿಚಾರ ನಮ್ಗೆ ಹೇಳೇ ಇಲ್ಲ ಅಂತಂದ್ಬಿಟ್ಟು ಇಲ್ಲಿ ವೀರಭದ್ರ ಅಂತಾರೆ. ಏನೋ ಹೌದಾ, ಆ ವಿಚಾರ ಇವಳಿಗೂ ಓದ್ತೀರಿ, ಹೋಗೋಕ್ಕಂತ ಇಷ್ಟ, ಆದರೆ ನೀವೇನು ಅಂತೀರಂತ ಸುಮ್ಮನೆ ಇದ್ದಾಳೆ ಅಂತೀರಿ, ಸರಿ ನೀನು ಹೋಗ್ಬಿಟ್ಟು ಬಾ ಅಂತಂದ್ಬಿಟ್ಟು ಇಲ್ಲಿ ರತ್ನಗೆ ಹೇಳ್ತಾ ಇರ್ತಾನೆ ವೀರಭದ್ರ. ರೀ ನಾನು ಕೂಡ ಜೊತೆಗೆ ಹೋಗ್ತೀನಿ, ಅವಳು ಹೋಗಿ ಕರ್ಕೊಂಬರ್ತೀನಿ ಅಂದ್ಬಿಟ್ಟು ಸುಶೀಲಾ ಅಂತಿದ್ರೆ, ಅಯ್ಯೋ ಸುಶೀಲಾ ನೀನು ಯಾಕೆ ಇಷ್ಟೆಲ್ಲ ತೊಂದರೆ ತೊಗೊಳ್ತೀಯ, ಅಲ್ಲಿ ಹೋಗ್ತಾ ಇರೋದು ಕ್ಲಿನಿಕ್ಕು ಇನಾಗ್ರೇಷನ್ಗೆಲ್ಲ, ಕ್ಲಿನಿಕ್ಕು ಮುಚ್ಚಕ್ಕೋಸ್ಕರ ಅಂದ್ಬಿಟ್ಟು ವೀರಭದ್ರ ಅಂತಾನೆ. ಏನು ಹೇಳ್ತಿದ್ದಾರೆ ನೀವು ಅಂತಿದ್ರೆ, ಹೌದು ರತ್ನ, ಆ ಮನೆ ಉಳಿಬಾರ್ದು, ನಿನ್ನ ಪಾರುಗೆ ತಕ್ಕ ಶಾಸ್ತಿ ಆಗಬೇಕು, ಅದಕ್ಕೋಸ್ಕರ ಈ ಕ್ಲಿನಿಕ್ಕು ಇಲ್ಲಿಗೆ ಮುಗಿಬೇಕು ಅಂದ್ಬಿಟ್ಟು ಅಂತಾರೆ. ಇಲ್ಲ ಇದೆಲ್ಲ ಹೇಗೆ ಸಾಧ್ಯ ಅಂದ್ಬಿಟ್ಟು ರತ್ನ ಅಂತ ಇದ್ರೆ, ಆಗಲ್ವಾ ಛತ್ರಿ ಅಂತಿದ್ರೆ, ಆಗ ಈ ಒಂದು ಗನ್ ತೊಗೊಂಬರ್ತಾರೆ. ಅಪ್ಪಯ್ಯ ನನ್ನ ತಂಗಿ ಪಾರುಗೆ ಮತ್ತು ನಮ್ಮ ಭಾವ ಶಿವ್ಗೆ ಯಾವುದೇ ರೀತಿ ತೊಂದರೆ ಹಾಕಿ ನಾನು ಬಿಡಲ್ಲ ಅಂದ್ಬಿಟ್ಟು ಪರಶು ಓವರ್ ಆ್ಯಕ್ಟಿಂಗ್ ಮಾಡ್ತಾಯಿದ್ರೆ ಗನ್ ತೊಗೊಂಬಂದ್ಬಿಟ್ಟು ಪರಶು ಎದೆಗಿಡ್ತಾರೆ. ನಿನಗೆ ನಿನ್ನ ಗಂಡನ ಜೀವ ಬೇಕಾ, ಇಲ್ಲ ನಿಮ್ಮ ಅದಕ್ಕೆ ಕ್ಲಿನಿಕ್ ಬೇಕಾ, ಯೋಚನೆ ಮಾಡು ರತ್ನ ಅಂದ್ಬಿಟ್ಟು ಅಂತಾರೆ. ಆಗ ರತ್ನ ಟೆನ್ಷನಲ್ಲಿ, ಬೇಡ ಬೇಡ ಮಾವ ನಾನು ಏನಾದರೂ ಮಾಡ್ತೀನಿ ಅಂದ್ಬಿಟ್ಟು ಒಪ್ಕೊಂಡೇ ಬಿಡ್ತಾಳೆ. ಈಗ ಬನ್ನಿ ದಾರಿಗೆ, ಈ ವೀರಭದ್ರನ ಎದುರ್ಕೊಂಡ್ರೆ ಏನಾಗುತ್ತೆ ಅಂತ ನಿಮಗಿನ್ನೂ ಗೊತ್ತೇ ಇಲ್ಲ ಅಂದ್ಬಿಟ್ಟು ವೀರಭದ್ರ ಅಂತ ಇರ್ತಾನೆ. ಇನ್ನು ಇತ್ತ ಕಡೆ ತುಂಬಾ ಬೇಜಾರಾಗಿರ್ತಾನೆ ಮಾದಪ್ಪಣ್ಣ. ಸೀನಿಗೆ ಏನು ಬೇಕು ಅಂತಂದ್ಬಿಟ್ಟು ಇಲ್ಲಿ ಸೀನು, ರಶ್ಮಿ ಮತ್ತು ಲೀಲಾನ ಎಲ್ಲನೂ ಕುಂದಿರಿಸ್ಬಿಟ್ಟು, ನೋಡು ಇದು ನಾನು ಆಸ್ತಿ, ಎಲ್ಲನೂ ಕೂಡ ನೀನು ಹೆಸ್ರಿಗೆ ಬರ್ತಿದ್ದೀನಿ, ಇನ್ನೇನು ಬೇಕು ಹೇಳೋ ನಿನಗೆ ಅಂತಂದ್ಬಿಟ್ಟು ಮಾದಪ್ಪಣ್ಣ ಕೇಳ್ತಾರೆ. ನನಗೆ ಈ ಮೂಟೆಯಿಂದ ಮುಕ್ತಿ ಬೇಕು, ಇವಳಿಂದ ಡೈವರ್ಸ್ ಕೊಡ್ಸೋಕ್ಕಾಗುತ್ತಾ ಅಂತಂದ್ಬಿಟ್ಟು ಸೀನಾ ಅಂತಾನೆ. ಇದರಿಂದ ಮಾದಪ್ಪನಿಗೆ ಶಾಕ್ ಆಗುತ್ತೆ. ಇನ್ನು ರಶ್ಮಿಗೆ ಏನು ಹೇಳ್ಬೇಕಂತನೂ ಗೊತ್ತಾಗೋದೇ ಇಲ್ಲ. ಆಗ ಇಲ್ಲಿ ಸೀನು ತನ್ನ ಮನಸ್ಸಿನ ಮಾತನ್ನು ಹೇಳೇ ಬಿಡ್ತಾನೆ. ಫೈನಲಿ ಈ ಒಂದು ಮೂಟೆಯಿಂದ ಡೈವರ್ಸ್ ಬೇಕು ಅಂತ. ಹಾಗಾದರೆ ಮಾದಪ್ಪಣ್ಣ ಇಲ್ಲಿ ಏನು ಮಾಡ್ತಾನೆ ಅಂತ ನೋಡಬೇಕು. ಇತ್ತ ಕಡೆ ಪಾರು ಟ್ರೀಟ್ಮೆಂಟ್ ಎಲ್ಲ ಕೊಡ್ತಾ ಇರ್ತಾಳೆ. ಪರಶು ಮತ್ತು ರತ್ನ ಇಬ್ಬರು ಕೂಡ ಮನೆಗೆ ಬರ್ತಾರೆ. ಎಲ್ಲರಿಗೂ ತುಂಬಾ ಖುಷಿಯಾಗುತ್ತೆ. ರತ್ನನ ನೋಡಿಬಿಟ್ಟು, ಓಹೋ ಮದುವೆ ಆದ್ಮೇಲೆ ಫಸ್ಟ್ ಟೈಮ್ ನಮ್ಮ ಮನೆಗೆ ಬರ್ತಾ ಇದೆಯಾ, ಹೇಗಿದೆಯಾ ರತ್ನ ಅಂದ್ಬಿಟ್ಟು ಎಲ್ಲರೂ ಕೇಳ್ತಾ ಇದ್ರೆ, ನಾನು ಚೆನ್ನಾಗಿದ್ದೀನಿ ಅದಕ್ಕೆ, ನಿಮಗೆ ನಾವು ನೋಡಿ ತುಂಬಾ ಖುಷಿ ಆಯಿತು, ಅಂತಿಂತು ನಿಮ್ಮ ಆಸೆನ ಈಡೇರಿಸಿ ಬಿಡುತ್ತೆ ಅಣ್ಣ ಅಂತಿದ್ರೆ, ಹೌದು ಇಂಥ ಗಂಡನ ಪಡೆಯೋಕ್ಕೆ ತುಂಬಾ ಪುಣ್ಯ ಮಾಡಿದ್ದೆ, ನಾನು ಕ್ಲಿನಿಕ್ ಓಪನ್ ಮಾಡಬೇಕು, ಜನರ ಸೇವೆ ಮಾಡಬೇಕಂತ ತುಂಬಾ ಆಸೆ ಆಗಿತ್ತು, ಆದರೆ ಅದು ಆಗುತ್ತೋ ಇಲ್ವಾ ಅಂತ ಗೊತ್ತಿದ್ದಿಲ್ಲ ಮದುವೆ ಆದಮೇಲೆ, ಆದರೆ ನಮ್ಮ ಮಾವ ನನ್ನ ಆಸೆನ ಈಡೇರಿಸಿದ್ದಾನೆ, ನಿಜವಾಗ್ಲೂ ಗ್ರೇಟ್ ನಾನು, ಇಂಥ ಗಂಡನ ಪಡೆಯೋಕೆ ಅಂದ್ಬಿಟ್ಟು ಪಾರು ಶಿವನ ಕೊಂಡಾಡ್ತಾ ಇರ್ತಾಳೆ. ಆಗ ಶಿವು, ಆಕೆನೂ ಇಲ್ಲ, ನಮ್ಮೂರಲ್ಲಿ ಇಷ್ಟು ದೊಡ್ಡ ಊರಿದ್ರು ಕೂಡ ಒಂದು ಕ್ಲಿನಿಕ್ ಅನ್ನೋದೇ ಇಲ್ಲ, ಹೇಗೆ ಅದು ನಮ್ಮ ಪಾರು ಓದಿದ್ದಾಳೆ, ಜನರ ಸೇವೆ ಮಾಡಬೇಕಂತ ಆಸೆ ಪಟ್ಟಿದ್ದಾಳೆ, ನಮ್ಮ ಜನಕ್ಕೂ ಹೆಲ್ಪ್ ಆಗಲ್ಲ ಅಂತ ಈ ರೀತಿ ಮಾಡಿದ್ದು ಅಂದ್ಬಿಟ್ಟು ಅಂತಾರೆ. ಇನ್ನು ಮನೆಗೆ ಪೇಷಂಟ್ ಒಬ್ಬರೇ ಬರ್ತಾ ಇರ್ತಾರೆ. ಆಗ ಈ ಒಂದು ಪರಶು ರತ್ನ ಎಲ್ಲರೂ ಮಾತಾಡ್ತಾ ಇರ್ತಾರೆ. ಸರಿ ಅದಕ್ಕೆ ನಾನೇನು ಹೊರಡ್ತೀನಿ ಅಂದ್ಬಿಟ್ಟು ರತ್ನ ಬರ್ತಾ ಇರ್ತಾಳೆ. ಸರಿ ಆಯಿತು ಅಂತಿದ್ರೆ ಪರಶು ಬೇಕು ಅಂತಾನೆ ತಲೆ ಸುತ್ತಿ ಬಿಡ್ತಾನೆ. ಅಯ್ಯೋ ಏನಾಯಿತು ನಿಮಗೆ, ಅಳಿಮಯ್ಯ ಏನಾಯಿತು ನಿನಗೆ ಅಂತಂದ್ಬಿಟ್ಟು ಶಿವು ಪರಶುಗೆ ಅಂತ ಇದ್ರೆ, ಇಲ್ಲಿ ಪಾರು ಇಂಜೆಕ್ಷನ್ ತಂದು ಪರಶುಗೆ ಹಾಕ್ತಾಳೆ. ಆಗ ಪರಶು ಎದ್ದು ಬರ್ತಾನೆ. ಎದ್ದು ಬಂದಿದ್ದ ತಕ್ಷಣವೇ ಮತ್ತೆ ಮೂರ್ಛೆ ಹೋಗ್ಬಿಡ್ತಾನೆ.
ಇಲ್ಲಿ ಪರ್ಶು ಒಂದಿಬ್ಬರ ರೌಡಿಗಳನ್ನ ಕರ್ಕೊಂಬಂದಿರ್ತಾನೆ. ಅಯ್ಯಯ್ಯೋ ಏನಾಯಿತು ನೋಡಿ ಇಲ್ಲಿ, ಅಯ್ಯೋ ಡಾಕ್ಟ್ರಮ್ಮ ಇಂಜೆಕ್ಷನ್ ಮಾಡಿದ ತಕ್ಷಣವೇ ಪರ್ಶುಗೆ ಮುಬ್ಬು ಮುಚ್ಚಿ ಬಿದ್ದುಬಿಟ್ರು. ಅಯ್ಯೋ ಈ ಡಾಕ್ಟ್ರ್ ಅಲ್ಲ, ಇವರೇನೋ ಬೇರೆ ಥರನೇ ಮಸಲಾತ್ ಮಾಡಿದ್ದಾರೆ. ಅಯ್ಯೋ ಇಂಥ ಡಾಕ್ಟ್ರಿಂದ ನಾವೇನಾದರೂ ಟ್ರೀಟ್ಮೆಂಟ್ ತೊಗೊಂಡ್ರೆ ನಮ್ಮ ಗತಿ ಅದೋ ಗತಿ ಅಂದ್ಬಿಟ್ಟು ಜನ ಎಲ್ಲ ಕೆಟ್ಟ ಸುದ್ದಿ ಆಡಿಸ್ತಾ ಇರ್ತಾರೆ ಪರ್ಶು ಕಡೆಯವರು. ಆಗ ಜನ ಭಯ ಬೀಳ್ತಾ ಇರ್ತಾರೆ. ಇನ್ನು ಇತ್ತ ಪರ್ಶು ಎದ್ದಳು, ಪರ್ಶು ಎದ್ದಳು ಅಂದ್ಬಿಟ್ಟು ಪಾರು ಮತ್ತು ಶಿವು ಇಲ್ಲಿ ಅಂತ ಇದ್ರೆ ರತ್ನ ಕಣ್ಣೀರಿಡ್ತಾ ಇರ್ತಾಳೆ. ಅದೇ ಟೈಮ್ಗೆ ಪೊಲೀಸರಲ್ಲಿ ಬರ್ತಾರೆ. ಪೊಲೀಸರ ಅರೆ ನೀವ್ಯಾಕೆ ಸರ್, ನೀವ್ಯಾಕೆ ಇಲ್ಲಿ ಬರೋಕ್ಕೋದ್ರಿ ಅಂತಿದ್ರೆ, ಇನ್ನಾಕೆ ನಿಮ್ಮ ಕ್ಲಿನಿಕ್ನ ಸೀಸ್ ಮಾಡೋಕ್ಕೆ, ನಿಮ್ಮನ್ನ ಅರೆಸ್ಟ್ ಮಾಡೋಕ್ಕೆ ಅಂದ್ಬಿಟ್ಟು ಪೊಲೀಸರು ಅಂತಾರೆ. ಏನು ನಮ್ಮನ್ನು ಅರೆಸ್ಟ್ ಮಾಡೋದ ಯಾಕೆ ಅಂತಿದ್ರೆ, ಇನ್ನೇನು ರೀ ಅಲ್ಲ ಡೂಪ್ಲಿಕೇಟ್ MBBS ತೊಗೊಂಡ್ಬಿಟ್ಟು ಈ ರೀತಿ ಪೇಷಂಟ್ನ ಸಾಯಿಸ್ತಾರೆ ಅಂದ್ಬಿಟ್ಟು ಪೊಲೀಸರು ಅಂತ ಇದ್ರೆ, ಇಲ್ಲ ಯಾವುದೇ ಕಾರಣಕ್ಕೂ ನಾನು ಕ್ಲಿನಿಕ್ನ ಡ್ರಾಪ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ಇದರಿಂದ ಅಪ್ಪ ನೀನೇ ಇದೆಯಂತ ಚೆನ್ನಾಗೇ ಗೊತ್ತು, ನೋಡ್ತಾ ಇರಿ ನಿನಗೆ ಯಾವ ರೀತಿ ಪಾಠ ಕಲಿಸ್ತೀನಿ ಅಂದ್ಬಿಟ್ಟು ಇಲ್ಲಿ ಪಾರು ಅಂತ ಇರ್ತಾಳೆ. ಇನ್ನು ಇತ್ತ ಕಡೆ ಪೊಲೀಸರು ಬಂದಿದ್ದ ತಕ್ಷಣ ಶಿವು ಬೇಜಾರು ಮಾಡ್ಕೊಂಡು, ಅಯ್ಯೋ ಸರ್ ಆ ರೀತಿ ಇಲ್ಲ, ಏನೋ ತಪ್ಪಾಗಿದೆ ಬಿಟ್ಬಿಡಿ ಸರ್ ನೀವು ಅಂದ್ಬಿಟ್ಟು ಇಲ್ಲಿ ಅಂತ ಇರ್ತಾರೆ. ಆಗ ಇಲ್ಲಿ ಪಾರು ವೀರಭದ್ರಿಗೆ ಸರಿಯಾಗಿ ಪಾಠ ಕಲಿಸ್ತಾಳೆ. ವೀರಭದ್ರ ಪ್ಲಾನ್ ತಲೆ ಕೆಳಗಾಗುವಂತೆ ಮಾಡೇ ಬಿಡ್ತಾಳೆ ಪಾರು. ಪೊಲೀಸರಿಗೆ ತಕ್ಕ ಪ್ರಶ್ನೆ ಕೇಳಿ ತಬ್ಬಿಬ್ಬಾಗ ಅಂತ ಮಾಡ್ತಾಳೆ. ಹಾಗಾದರೆ ವೀರಭದ್ರ ಪ್ಲಾನ್ ಫ್ಲಾಪ್ ಆಗುತ್ತಾ? ಪಾರು ತನ್ನ ಕ್ಲಿನಿಕ್ನ ಕಂಟಿನ್ಯೂ ಮಾಡ್ತಾಳ ಇಲ್ಲಾಂದರೆ ವೀರಭದ್ರ ಕುತಂತ್ರಕ್ಕೆ ಬಲಿಯಾಗುತ್ತಾ ಈ ಪಾರು ಕ್ಲಿನಿಕ್ಕು, ಪಾರು ಜೀವನ ಅಂತ ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.